ನಾಲ್ಕು ನಾಡು ಅರಮನೆ ನಮ್ಮ ಕೊಡಗಿನ ಸ್ಥಳೀಯ ಭಾಷೆಯಲ್ಲಿ ನಾಲ್ನಾಡ್ ಅರಮನೆ ಎಂದು ಹೇಳಲ್ಪಡುವ ಈ ಅರಮನೆಯು ನಮ್ಮ ಕೊಡಗಿನ ನಾಪೋಕ್ಲುವಿನಿಂದ ಕಕ್ಕಬ್ಬೆ ಅನ್ನೋ ಒಂದು ಸ್ಥಳ ಇದೆ. ಅದರಲ್ಲಿ ಯವಕಪಾಡಿ ಎಂಬ ಹಳ್ಳಿಯ ಸಮೀಪದಲ್ಲಿ. ಕೊಡಗಿನಲ್ಲಿ ತುಂಬಾನೇ ಹಿಡನ್ ಪ್ಲೇಸಸ್ ಇದೆ. ಟೂರಿಸ್ಟ್ ಯಾರು ಬಂದರೂ ಕೂಡ ಗೊತ್ತಿಲ್ಲದ ಅಥವಾ ಗೊತ್ತಿದ್ದು ಹೋಗದ ರೀತಿಯ ತುಂಬಾನೇ ಪ್ಲೇಸ್ ಇದೆ. ಅದರಲ್ಲಿ ಒಂದಾದಂತಹ 250 ವರ್ಷ ಹಿಂದಿನ ಒಂದು ಅರಮನೆ ಆಗಿದೆ ಇದು. ಈ ಅರಮನೆಯನ್ನು 1792 ಮತ್ತು 94ರ ನಡುವೆ ನಿರ್ಮಿಸಲಾಗಿದೆ. ಕೊಡಗಿನ ಕೊನೆಯ ರಾಜನಾದಂತಹ ಹಾಲೇರಿ ರಾಜನಾದಂತಹ ಚಿಕ್ಕ ವೀರರಾಜೇಂದ್ರನನ್ನು ಬ್ರಿಟಿಷರಿಂದ ಪದಚ್ಯುತಗೊಳಿಸೋಕ್ಕಿಂತ ಮೊದಲು ಈ ಅರಮನೆ ಅವರ ಕೊನೆಯ ಆಶ್ರಯ ತಾಣವಾಗಿತ್ತು. ಇದು ಮಾತ್ರವಲ್ಲ, ಟಿಪ್ಪು ಸುಲ್ತಾನರು ಕೊಡಗಿಗೆ ಬಂದು ಅವರು ಇಲ್ಲಿ ಯುದ್ಧ ನಡೆಸುವ ಸಂದರ್ಭದಲ್ಲಿ ಅವರಿಗೂ ಕೂಡ ವೀರರಾಜೇಂದ್ರರಿಗೂ ನಂತರ ಅವರ ಕುಟುಂಬಸ್ಥರಿಗೂ ಕೂಡ ವಾಸಿಸುವ ಒಂದು ಆಶ್ರಯ ತಾಣ ಕೂಡ ಆಗಿತ್ತು ಈ ನಾಲ್ನಾಡ್ ಅರಮನೆ ಅಥವಾ ನಾಲ್ಕು ನಾಡು ಅರಮನೆ ಎಂಬ ಹೆಸರಿನಲ್ಲಿ ಹೇಳಲ್ಪಡುವ ಈ ಒಂದು ಅರಮನೆ. ಈ ನಾಲ್ಕು ನಾಡು ಅರಮನೆಯ ವಿಶೇಷತೆಗಳು ಇನ್ನೂ ಕೂಡ ಸುಮಾರಿದೆ. ಸೊ ನನಗೆ ಗೊತ್ತಿರೋ ವಿಷಯಗಳು ಇಷ್ಟು. ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಬಹುದು.